ತಂದೆ ಇಲ್ಲದ ಅನಾಥರು ನೀವು. ಅಂತಹ ಕಷ್ಟಗಳಿಂದ ಈ ಮಟ್ಟಕ್ಕೆ ನೀವು ಹೇಗೆ ಬೆಳೆಯಿರಿ? ಬಹುಶಃ ನಾನು 5ನೇ ಕ್ಲಾಸ್ನಲ್ಲಿದ್ದಾಗೆ ನಮ್ಮ ತಂದೆಯವರನ್ನು ಕಳ್ಕೊಂಡೆ. ಆಮೇಲೆ ನನ್ನ ತಾಯಿಗೆ 3 ಜನ ಗಂಡು ಮಕ್ಕಳು, ಒಬ್ಬಳು ತಂಗಿ ಇದ್ದಳು. ಆದರೆ ತುಂಬ ಸಂಸಾರದ ಭಾರದಿಂದ ನಮ್ಮಮ್ಮ ನನ್ನನ್ನು ಚೆನ್ನಾಗಿ ಓದಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆವಾಗ ನಮಗೆ ಭಾಲ್ಕಿ ಎಲ್ಲಿ ಏನಾದರೂ ಭಾಂಡ್ಯ ಅರ್ಬಿಯ ಅಂಗಡಿಯಲ್ಲಿ ನೌಕರಿಗಿಡಬೇಕಂತ ಕಳಿಸ್ಕೊಟ್ರು. ಆವಾಗ ಅಲ್ಲಿ ಹೋದಾಗ ಅಲ್ಲಿ ಭಾಂಡ್ಯ ದುಕಾನದ ಮಾಲೀಕ ಹೇಳ್ತಾನೆ, ಸಣ್ಣ ವಯಸ್ಸಿನ ಮಕ್ಕಳು, ಒಂದು ತಿಂಗಳಿಗೆ 100 ರೂಪಾಯಿ ಕೊಡ್ತೀವಿ, ಅದು ಏನಾಗ್ತದೆ, ಅದು ತಗೊಂಡು ಏನು ಮಾಡ್ತೀರಾ, ಒಯ್ದು ಈ ಮಕ್ಕಳನ್ನು ಒಯ್ದು ಎಲ್ಲಾದರೂ ಓದಿಸಿ ಅಂತ ಹೇಳ್ದ. ಆದರೆ ನಮಗೆ ನೌಕರಿ ಇಟ್ಲು ಕರ್ಕೊಂಡು ಹೋಗಿರುವಂಥ ವ್ಯಕ್ತಿ ಹೇಳ್ತಾನೆ, ಇವ್ರಿಗೆ ತಂದೆ ಇಲ್ಲ, ಇವ್ರಿಗೆ ನೋಡೋರು ಯಾರು ಇಲ್ಲ, ದಿಕ್ಕಿಲ್ಲ, ಅದಕ್ಕೆ ಹೇಗಾರ ಮಾಡಿ ಇಟ್ಕೊಂಡು ಬಿಡು ಅಂತಾರೆ. ಆದರೂ ಆ ವ್ಯಕ್ತಿ ಇಲ್ಲ ರೀ, ಓದಿಸ್ಲಿಕ್ಕೆ ದುಡ್ಡು ಹತ್ತಲ್ಲ, ಇಲ್ಲಿ ಅನಾಥಾಶ್ರಮ ಇದೆ, ಭಾರತಿ ಹಿರೇಮಠ ಸಂಸ್ಥಾನ ಇದೆ, ಅಲ್ಲಿ ಒಯ್ದು ಬಿಟ್ಟರೆ ಸಾಕು, ಎಲ್ಲ ಓದಿಸ್ತಾರೆ, ಎಲ್ಲ ಬರೆಸ್ತಾರೆ ಅಂತ ಹೇಳಿದ್ರು. ಅವಾಗ ನನಗೆ ಒಯ್ದು ಅಲ್ಲಿ ಬಿಟ್ಬಿಟ್ರಿ, ಅವ್ರ ಮನೆಗೆ ಹೋಗ್ಬಿಟ್ರು. ಅಲ್ಲಿಂದ ನಾವು ಚೆನ್ನಾಗಿ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅಭ್ಯಾಸ ಅಂದ್ರೆ ಏನು ಅಂತ ಅವಾಗ ಗೊತ್ತಾಗಿತ್ತು. ಇಷ್ಟೆಲ್ಲ ಮುಗಿಸ್ಕೊಂಡು 10ನೇಯಲ್ಲಿ ಬರೀ ಥರ್ಡ್ ಕ್ಲಾಸ್ನಲ್ಲಿ ಪಾಸ್ ಆದ್ವಿ. ಇನ್ನು ಕಾಲೇಜಿಗೆ ಹೋಗ್ಬೇಕಾದ್ರೆ ಮನೆಯ ಪರಿಸ್ಥಿತಿ ಗಂಭೀರ ಮತ್ತು ಅಷ್ಟೇನು ದೊಡ್ಡ ಇದು ಹೇಳ್ಕೊಳ್ಳೋಂಥ ಕುಟುಂಬ ಇರಲಿಲ್ಲ. ಕಾಲೇಜಿಗೆ ಹೋಗ್ಬೇಕಾದ್ರೆ ನಾವು ಹಾಫ್ ಪ್ಯಾಂಟ್ ಹಾಕೊಂಡು ಹೋಗ್ತಿದ್ವಿ, ಚಡ್ಡಿ ಹಾಕೊಂಡು ಹೋಗ್ತಿದ್ದೆ. ಆದರೆ ನನಗೆ ಕಾಲೇಜಿಗೆ ಹೋಗ್ತಾ ಇರುವಾಗ ಎಲ್ಲ ಹುಡುಗರು ಚಡ್ಡಿ ವಾಲ ಬಂತು ಅಂತ ಭಾಳ ಹಂಗಿಸ್ತಿದ್ರು, ಕೀಟಲೆ ಮಾಡ್ತಿದ್ರು. ಆದರೆ ಅವ್ರ ಜೊತೆಗೆ ಜಗಳ ಆಡೋ ಹಾಗಿರಲಿಲ್ಲ. ಮತ್ತೆ ಹ್ಯಾಕ್ ಮಾಡೋದು ಅಂತೇಳಿ ಮತ್ತೆ ನನ್ನ ಹಳ್ಳಿಗೆ ನನ್ನ ಅಮ್ಮನ ಹತ್ರ ಹೋಗಿ, ಅಮ್ಮ ನನಗೆ ಚಡ್ಡಿ ಹಾಫ್ ಪ್ಯಾಂಟ್ ಯಾಕೆ ಕಳಿಸಿದ್ಯಾ, ಎಲ್ಲರೂ ಫುಲ್ ಪ್ಯಾಂಟ್ ಹಾಕೊಂಡು ಬರ್ತಾರೆ ಅಂತ ಕೇಳಿದಾಗ ನಮ್ಮಮ್ಮ ತುಂಬ ಕಷ್ಟದಿಂದ ಹೇಳ್ತಾಳೆ, ಮಗ ನಿನಗೂ ಫುಲ್ ಪ್ಯಾಂಟ್ ಕಳಿಸ್ಬೇಕಂತೇಳಿ ಫುಲ್ ಬಟ್ಟೆ ತಂದಿದ್ದೆ, ಅದೇನು ಮಾಡೋದು, ನಿನ್ನ ತಮ್ಮ 10th ಅವನಿಗೂ ಹಾಫ್ ಪ್ಯಾಂಟ್ ಹಾಕ್ತಿದ್ದು ಬೇಕು ಅಂತ, ನಿನಗೂ ಹಾಫ್ ಪ್ಯಾಂಟು ಅವನಿಗೂ ಹಾಫ್ ಪ್ಯಾಂಟು, ಆ ಫುಲ್ ಪ್ಯಾಂಟ್ನಲ್ಲಿ ಕಳಿಸ್ಬಿಟ್ಟೆ ಅಂತ ಹೇಳಿಬಿಟ್ರು. ಅವಾಗ ಅಸಹಾಯಕನಾಗಿ ಅಮ್ಮನಿಗೂ ಏನು ಆಡುವ ಹಾಗಿಲ್ಲ, ಈ ಕಡೆ ಗೆಳೆಯರಿಗೆ ಏನಪ್ಪ ಜಗಳ ಆಡುವ ಹಾಗಿಲ್ಲ. ಇದರ ಮಧ್ಯದಲ್ಲಿ ಅವತ್ತು ಬಂದು ಭಾಗ್ಯೇಶ್ವರ ಮಂದಿರದಲ್ಲಿ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದೆ, ಏನಂತ, ಚಡ್ಡಿ ಅಂತ ಹಂಗಿಸುವಂಥ ಬಡ್ಡಿ ನನ್ನ ಮಕ್ಕಳಿಗೆ ಈ ಚಡ್ಡಿ ವಾರ ಏನು ಅನ್ನೋದನ್ನು ಗೊತ್ತು ಮಾಡಬೇಕಂತೇಳಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದೆ. ಒಂದು ದಿನದಲ್ಲಿ 18 ತಾಸುಗಳ ಕಾಲ ಅಭ್ಯಾಸ ಮಾಡ್ತಿದ್ದೆ. ಕೊನೆಗೆ PUC ಸೆಕೆಂಡ್ ಇಯರ್ ರಿಸಲ್ಟ್ ಬಂದಾಗ ಇಡೀ ಭಾಲ್ಕಿ ತಾಲೂಕದಲ್ಲಿ ಟಾಪರ್ ಅಂತ ತಿಳ್ಕೊಂಡು ನನ್ನ ಅನಾಥಾಶ್ರಮ ಫೋನ್ ಬಂತು. ಅವಾಗ ಎಲ್ಲರೂ ನೋಡಿದ್ರೆ ಎಲ್ಲರೂ ಆ ಚಡ್ಡಿವಾಲ ಟಾಪರ್ ಅಂತ ತಮ್ಮ ಬೆರಳನ್ನು ಕಚ್ಕೊಂಡ್ಬಿಟ್ರು. ಹೀಗೆ ನನ್ನ ಬದುಕಿನಲ್ಲಿ ಈ ಹಂಗಿಸುವಂಥ ಜನರಿಗೆ, ಕಷ್ಟದಲ್ಲಿ ಇದ್ದಾಗ ನಮ್ಮನ್ನು ಹಂಗಿಸುವಂಥ ಅವಮಾನ ಮಾಡುವಂಥ ಜನರಿಗೆ ನಾವು ಪ್ರತ್ಯುತ್ತರವಾಗಿ ಏನು ಕೊಡಬೇಕು ಅಂದರೆ, ನಮ್ಮ ಸಾಧನೆಯಿಂದ ಮಾತಾಡಿಸ್ಬೇಕು, ಮಾತಿನಿಂದ ಅವರನ್ನು ಪ್ರತಿಕ್ರಿಯೆ ಕೊಡಬಾರ್ದು. ಆಮೇಲೆ ಅಲ್ಲಿಂದ ನಾನು ಇಲ್ಲಿ ನೌಬಾದ್ನಲ್ಲಿ TCS ಮಾಡಲಿಕ್ಕೆ ಬಂದೆ. ಆದರೆ ಇಲ್ಲಿ ಹಾಸ್ಟೆಲ್ ಊಟದ ವ್ಯವಸ್ಥೆ ಇರಲಿಲ್ಲ. ಅಲ್ಲಿನ ಭಾರತೀಯ ಪೂಜ್ಯರು ಇಲ್ಲಿ ಪ್ರತಿಯೊಂದು ಮನೆಗಳಿಗೆ 7 ಮನೆಗಳಿಗೆ ದಿನಾಲು 2 ಸಲ ಊಟಕ್ಕೆ ಕಳಿಸ್ಕೊಡ್ತಿದ್ರು. ಪ್ರತಿಯೊಂದು ಮನೆಗೆ ಹೋಗಿ 7 ದಿನ ಒಂದೊಂದು ಮನೆಗೆ ಊಟ ಮಾಡಿಕೊಂಡು ನಾನು TCS ಮಾಡಿದೆ. ಆದರೆ ಇಷ್ಟು ಕಷ್ಟ ನಷ್ಟ, ರಾತ್ರಿ ಹೊತ್ತಿನಲ್ಲಿ ಫೀಸ್ ಬೇಕಾಗಿತ್ತು ಅಂದರೆ ರಾತ್ರಿ ಹೊತ್ತಿನಲ್ಲಿ ದಾಲ್ ನೀರು ಬೇರೆ ಕಡೆ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ನನ್ನ ಫೀಸನ್ನು ಕಟ್ಟಿ ನಾನು ವಿದ್ಯಾಭ್ಯಾಸ ಮಾಡಿದೆ. ಆದರೆ ಇಷ್ಟು ಕಷ್ಟಪಟ್ಟು ಮಾಡಿದ್ದೆ ಅಂದರೆ ನನಗೇನು ತೊಂದರೆ ಆಗಲಿಲ್ಲ, ನನಗೇನು ಬೇಜಾರಿಲ್ಲ. ಆದರೆ ನನ್ನಂತೆ ಕಷ್ಟಪಡುವಂಥ ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ, ಜಿತ್ನಿ ದುನಿಯಾ ಮಜಾಕ್ ಉಡಾತಿ ಹೈ ಉतना ही तकदीर जगमगाती है. जितनी दुनिया मजाक उड़ाती है उतना ही तकदीर जगमगाती है. जब कर्म भगवान का रहता है पल भर में जिंदगी बदल जाती है. ना किसका हबीब होता है ना किसका रफीक होता है, बन जाते हैं जिसके नसीब होते हैं. ನಮ್ಮ ರಿಶ್ತೆ ಏನಿದೆ, ನಮ್ಮ ನಸೀಬ್ ಏನಿದೆ ಅದು ನಾವು ಪೌಂಚಸೋ ಗ್ಯಾರಂಟಿ. ಆದರೆ ಈ ಅವಮಾನಗಳು ಎಲ್ಲನೂ ಸಹಿಸಿಕೊಂಡು ಬದುಕಿದ್ದಕ್ಕೆ, ನಾನು ಸಾಧನೆ ಮಾಡಿದ್ದಕ್ಕೆ ಇವತ್ತು ನನಗೆ ಭಾಳ ಸಮಾಧಾನ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹಿತ ಈ ಕಷ್ಟ, ನಾನೇನು ಹಳ್ಳಿನವನು, ನಾನೇನು ಬಡವರು, ನಾವು ಕನ್ನಡ ಮೀಡಿಯಂ ಕಲ್ತಂಥವ್ರು, ನಾವೇನು ಯಾರಿಗೂ ಕಣ್ಣಿಗೆ ಕಾಣಲಾರದವರು ಅಂತೇಳಿ ಭಾಳ ಹುಡುಗರು ಡಿಪ್ರೆಷನ್ಗೊಳಗಾಗ್ತಾರೆ. ಅವರೆಲ್ಲರಿಗೂ ನನ್ನ ಒಂದು ವಿನಂತಿ, ನನ್ನ ಬದುಕಿನ ಈ ಕ್ಷಣಗಳಿಂದ ನೀವು ಪ್ರೇರಿತಗೊಂಡು ಬದುಕಿನಲ್ಲಿ ಕಷ್ಟಗಳಿಂದ ಹುಟ್ಟುವುದು, ಕಷ್ಟಗಳಲ್ಲಿ ನಾವು ಬೆಳೆಯುವುದು, ಆದರೆ ಕಷ್ಟಗಳಿಂದಲೇ ಸಾಯುವುದು ನಮ್ಮ ಕೆಲಸ ಆಗಬಾರ್ದು. ಅಂತಿಮವಾಗಿ ಸಾಧನೆಯನ್ನು ಮಾಡಿ ಸಾಯಬೇಕು ಅಂತೇಳಿ ಎಲ್ಲರಿಗೂ ನನ್ನ ವಿನಂತಿಯನ್ನು ಮಾಡ್ತೀನಿ.